ನಂದಗೋಕುಲ ಇವತ್ತಿನ ಸಂಚಿಕೆಯಲ್ಲಿ ಮೀರಾ ಬೇಜಾರು ಮಾಡ್ಕೊಳ್ತಿದ್ಲು. ಕೇಶವ ಪಾಪ ಮಾವನಿಂದ ಎಷ್ಟು ಬೈಸ್ಕೊಂಡ, ಇಷ್ಟೆಲ್ಲ ಆಗೋಕ್ಕೆ ನಾನೇ ಕಾರಣ ಆಗಿದ್ದು. ಅವನು ಎಲ್ಲ ಕೆಲಸನೂ ಮಾಡ್ದ, ಆದರೆ ಒಂದು ಕೆಲಸ ಮಾಡಿಲ್ಲ ಅಂತ ಮಾವ ಇಷ್ಟೆಲ್ಲ ಹೇಳಿದ್ರಲ್ಲ ಅನ್ನೋವಾಗ ಗಿರಿಜಾ ಬರ್ತಾಳೆ. ಯಾಕಮ್ಮ ಬೇಜಾರಲ್ಲಿದ್ದೀಯಾ? ಡ್ಯೂಟಿ ಬೇರೆ ಹೋಗ್ತಾ ಇದೆಯಾ? ಕಾಫಿ ಕುಡ್ಕೊಂಡು ಹೋಗು. ಇಲ್ಲ ಅತ್ತೆ, ನನಗೆ ಮನಸ್ಸಿಲ್ಲ, ಕಾಫಿ ಬೇಡ ಅಂತ ಹೇಳ್ತಾಳೆ. ಯಾಕಮ್ಮ, ಮಾವ ಹೇಳಿದ್ನೇ ಬೇಜಾರು ಮಾಡ್ಕೊಳ್ತಿದ್ಯಾ? ಅವ್ರು ಹೇಗೆ ಅಂತ ಗೊತ್ತು ತಾನೆ. ಅವರು ಸಿಟ್ಟಿರ್ತಾರೆ, ಆದರೆ ಮನಸ್ಸಲ್ಲಿ ಎಲ್ಲರ ಮೇಲೆ ತುಂಬ ಪ್ರೀತಿ ಇರುತ್ತೆ. ಹೌದತ್ತೆ, ಮಾವ ಏನು ಅಂತ ನನಗೆ ಗೊತ್ತುಂಟು. ಮಾವ ಹೇಳಿದ ಕೆಲಸನ ಕೇಶವ ಎಲ್ಲ ಮುಗಿಸ್ದ, ಆದರೆ ಒಂದು ಮಾತ್ರ ಆಗಲಿಲ್ಲ. ಯಾಕಂದರೆ ನಾವಿದ್ದಿದ್ದ ಹೋಟೆಲ್ಗಿಂತ ಅದು ತುಂಬ ದೂರ ಇತ್ತು ಅತ್ತೆ, ಹಾಗಾಗಿ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಆದರೆ ಮಾವ ಅಷ್ಟು ಬೈದ್ರಲ್ಲ, ಯಾಕೆ ಬೇಜಾರು ಮಾಡ್ಕೋಬೇಡ. ನಿಮ್ಮಪ್ಪನೂ ಮಾವನು ಒಂದೇ ತಾನೇ. ನಿಮ್ಮಪ್ಪ ಏನಾರು ನಿಂಗೆ ಬೈದಿದ್ರೆ ನೀನು ಇಷ್ಟು ಕೋಪ ಮಾಡ್ಕೊಳ್ತಿದ್ಯಾ? ಇಲ್ಲ ತಾನೇ. ಹೌದತ್ತೆ, ನೀವು ಅದು ನನಗೆ ಹೇಳಬೇಡಿ. ನಾನು ನಮ್ಮ ಮಾವನ ಅಪ್ಪನ ರೂಪದಲ್ಲೇ ನೋಡ್ತಿದ್ದೀನಿ. ಆದರೆ ನನಗೆ ಅದು ಬೇಜಾರಾಗಿಲ್ಲ ಅತ್ತೆ. ನನಗೆ ತುಂಬ ಬೇಜಾರಾಗಿದ್ದು ಆವಾಗ ಪ್ರಿಯ ನಗಾಡಿದ್ರಲ್ಲ, ನನಗೆ ಅದು ಬೇಜಾರಾಯಿತು. ಏನು ಹೇಳ್ತಿದ್ಯಾ? ಹೌದತ್ತೆ, ಕೇಶವಂಗೆ ಬೈತಿರುವಾಗ ಪ್ರಿಯ ನಗಾಡಿದ್ರು ಗೊತ್ತಾ ಅತ್ತೆ ಅಂತ ಹೇಳ್ತಾರೆ. ಹೌದಾ? ಆ ಪ್ರಿಯಂದು ಯಾಕೋ ಅತಿ ಆಗ್ತಾ ಬಂತು. ಅಷ್ಟೊತ್ತಿಗೆ ಅಮೂಲ್ಯ ಬರ್ತಾಳೆ. ನೋಡಿ ಅತ್ತೆ, ನಾನು ಹಾಕೊಂಡಿರೋ ಡ್ರೆಸ್ಸು ಚೆನ್ನಾಗಿದೆಯಾ? ಯಾಕೆ ಮೀರಕ್ಕ ಬೇಜಾರಲ್ಲಿದೆಯಾ ಅಂತ ಕೇಳ್ತಾರೆ. ಇಲ್ಲ ಅಮ್ಮು, ನಿನಗೆ ಮಾವ ಬೈದಿದ್ದು ಬೇಜಾರಿಲ್ಲ, ಆದರೆ ಕೇಶವಂಗೆ ಮಾವ ಬೈತಿರುವಾಗ ಮೀರಾ ನಗಾಡಿದ್ರು, ಅದು ಕೇಳಿ ನನಗೆ ಬೇಜಾರಾಯಿತು ಅಂತ ಹೇಳ್ತಾಳೆ. ಹೌದು ಅತ್ತೆ, ನಾನು ನೋಡಿದೆ. ಕೇಶವ ಭಾವನಿಗೆ ಮಾವ ಬೈತಿರುವಾಗ ಪ್ರಿಯಕ್ಕ ನಗಾಡ್ತಿದ್ರು. ಹೌದಾ? ಆ ಪ್ರಿಯಂದು ಇತ್ತೀಚೆಗೆ ಅತಿ ಆಗ್ತುಂಟು. ಹೌದು ಅಕ್ಕ, ನಾನು ಟ್ಯೂಷನ್ ವಿಚಾರನೂ ಅಷ್ಟೇ. ನಾನೇ ಮಾವಂಗೆ ಹೇಳಬೇಕು ಅಂತಿದ್ದೆ, ಆದರೆ ಅದಕ್ಕಿಂತ ಮುಂಚೆ ಅವರೇ ಹೇಳಿದರು. ನೀವು ಕಾಂಪಿಟೇಷನಿಗೆ ಹೋಗೋ ವಿಚಾರನೂ ಅಷ್ಟೇ. ನಾನು ಅತ್ತೆಗೆ ಫೋಟೋ ತೋರಿಸ್ತಾ ಇದ್ದೆ, ಆದರೆ ಅದನ್ನು ನೋಡಿ ಮಾವಂಗೆ ಹೇಳ್ಕೊಟ್ಟಿದ್ದೆ. ಹೌದಾ? ಅಷ್ಟೊತ್ತಿಗೆ ಪ್ರಿಯಾ ಬಂದು, ಮೀರವ್ರೆ, ನಾನೇ ನಿಮಗೆ ಕಾಫಿ ಕೊಡೋಣ ಅಂತಿದ್ದೆ, ಅಷ್ಟೊತ್ತಿಗೆ ಅತ್ತೆನೇ ಕೊಟ್ಬಿಟ್ರಲ್ಲ. ಹೌದೌದು, ಹಾಕೋದೆಲ್ಲ ನೀವೇ ತಾನೆ. ಏನು ಹೇಳ್ತಿದ್ದೀರಾ? ಮತ್ತು ನೀವು ಕೇಶವಗೆ ಬೈತಿರುವಾಗ ನಗಡಿದ್ರಿ ತಾನೆ, ಯಾಕೆ ಆ ಥರ ಮಾಡಿದ್ರಿ? ಯಾಕಮ್ಮ ಪ್ರಿಯಾ ಈ ಥರ ಮಾಡಿದೆ? ಯಾಕೆ ಈ ಥರ ಮಾಡಿದೆ? ಅವಳಿಗೆ ಎಷ್ಟು ಬೇಜಾರಾಯಿತು ಅನ್ನೋಷ್ಟೊತ್ತಿಗೆ, ಇಲ್ಲ ಅತ್ತೆ, ನಾನು ಆ ಥರ ಮಾಡಲಿಲ್ಲ, ಸುಳ್ಳು ಹೇಳ್ಬೇಡ, ಈಗಂತೂ ಜಾಸ್ತಿ ಮಾಡ್ತಿದ್ಯಾ ನೀನು ಅಂತ ಪ್ರಿಯಾ ಬೇಜಾರಲ್ಲಿ ಹೋಗಿಬಿಡ್ತಾಳೆ. ಸರಿ ಅತ್ತೆ, ನಾನೀಗ ಕೆಲ್ಸಕ್ಕೆ ಹೋಗ್ತೀನಿ, ಲೇಟ್ ಆಗುತ್ತೆ ಅಂತ ಪ್ರಿಯಾ ಹೋಗ್ತಾಳೆ. ಅಮ್ಮು ಇದ್ದವಳು, ಅತ್ತೆ ಡ್ರೆಸ್ ನನಗೆ ಚೆನ್ನಾಗಿ ಕಾಣ್ತಿದ್ಯಾ? ನೀವೇನೂ ಹೇಳಲೇ ಇಲ್ಲ. ಇಲ್ಲ ಕಣೆ, ಚೆನ್ನಾಗಿ ಕಾಣ್ತುಂಟು. ಯಾವಾಗ ತಗೊಂಡೆ? ಇಲ್ಲ ಅತ್ತೆ, ನಾನು ತಗೊಂಡಿದ್ದಲ್ಲ, ನನಗೆ ವಲ್ಲಭ ಕೊಡಿಸಿದ್ದು. ಏನು ಹೇಳ್ತಿದ್ಯಾ ಅಮ್ಮು? ಹೌದಾ ಅತ್ತೆ, ವಲ್ಲಭ ನನಗೆ ನನ್ನ ಹತ್ರ ಡ್ರೆಸ್ ಇಲ್ಲ ಅಂತ ಹೇಳ್ತಿದ್ದೆ, ಅದಕ್ಕೆ ಹೊಸ ಡ್ರೆಸ್ಸೇ ತಂದಿದ್ದಾನೆ. ಹೇಗಿದೆ ಅತ್ತೆ ಅಂತ ಕೇಳ್ತಾರೆ. ತುಂಬ ಚೆನ್ನಾಗುಂಟು ಕಣೆ. ಅಲ್ಲ, ಈ ಪ್ರಿಯಂದು ಜಾಸ್ತಿ ಆಗ್ತಾ ಬಂತಲ್ಲ, ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂತಾಳೆ. ಅದು ಅಲ್ಲದೆ ಎಲ್ಲರ ವಿಚಾರಕ್ಕೂ ಹೋಗ್ತಾಳೆ. ಇವಳನ್ನ ಹಿಂಗೆ ಬಿಟ್ಟರೆ ಆಗಲ್ಲ ಅಮ್ಮು. ಹೌದತ್ತೆ, ಇವಳನ್ನು ಹಿಂಗೆ ಬಿಡಬಾರ್ದು, ನಾವೇನಾದ್ರು ಒಂದು ಮಾಡಲೇಬೇಕು, ಇಲ್ಲಾಂದರೆ ಇವ್ರದ್ದು ಜಾಸ್ತಿ ಆಗುತ್ತೆ. ಹೌದು ಅಮ್ಮು, ಯಾಕಂದರೆ ಇವಳು ಬಂದಂಗಿಂದ ಮನೆಯಲ್ಲಿ ಗಲಾಟೆಗಳು ಜಾಸ್ತಿನೇ ಆಗ್ತುಂಟು. ಎಲ್ಲ ವಿಚಾರಕ್ಕೂ ಮುಂದೆ ಅಂತ ಹೋಗ್ತಿದ್ದಾರೆ. ಅವಳಿಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾಳೆ. ಹೀಗೆ ಬಿಟ್ಟರೆ ಆಗಲ್ಲ ಇವಳನ್ನ ಅಂತ ಇಲ್ಲಿ ಮಾತಾಡ್ತಾಳೆ. ಈ ಕಡೆ ಪ್ರಿಯಾ ಬಂದು, ಅಯ್ಯೋ, ನಾನು ಏನು ಮಾಡಿಲ್ಲ ಅಂದರೂ ಇವರೆಲ್ಲ ನನಗೆ ಬೈತಾರಲ್ಲ, ನನ್ನ ಗಂಡನಿಗೆ ಹೇಳಿದ್ರಂತೂ ಏನೂ ಅರ್ಥ ಆಗಲ್ಲ, ಇದನ್ನು ಹೀಗೆ ಬಿಡಬಾರ್ದು, ನಮ್ಮಮ್ಮಂಗೆ ಹೇಳ್ತೀನಿ ಅಂತ ಅಮ್ಮಂಗೆ ಫೋನ್ ಮಾಡ್ತಾಳೆ. ಅಷ್ಟೊತ್ತಿಗೆ ಯಾಕೆ ಅಂತ ವೀಣಾ ಈ ಕಡೆ ಕೇಳ್ತಾಳೆ. ಏನಕ್ಕೆ ಅಳ್ತಿದ್ದೀಯಾ ಅಂದಾಗ, ಏನಿಲ್ಲ ಅಮ್ಮು, ಗಿರಿಜಾ ಮತ್ತು ಮೀರಾ ಎಲ್ಲ ನನಗೆ ಬೈದರು. ಹೌದನೇ? ನಿಮ್ಮ ಅತ್ತೆ ಬೈದದ್ರಲ್ಲಿ ಒಂದು ನ್ಯಾಯ ಇದೆ. ಅಮ್ಮು ಮತ್ತು ಮೀರನು ಬೈದ್ರಾ? ಅವರೇನಕ್ಕೆ ಬೈದರು? ಇಲ್ಲ ಅಮ್ಮ, ಇಲ್ಲಿ ಏನೇ ಜಗಳ ಆದರೂ ನಾನೇ ಅಂತ ಹೇಳ್ತಾ ಇದ್ದಾರೆ. ನೀನ್ಯಾಕೆ ಸುಮ್ಮನೆ ಇದೆಯಾ? ನಿಮ್ಮ ಮಾವನಿಗೆ ಹೇಳು, ನಿಮ್ಮ ಮಾವ ಹೇಗಾರು ನಿನಗೆ ಸಪೋರ್ಟ್ ಮಾಡ್ತಾರಲ್ಲ, ನೀನ್ಯಾಕೆ ಸುಮ್ಮನೆ ಇದೆಯಾ? ತಡಿ, ಹಾಗೆ ಬಿಟ್ಟರೆ ಆ ಅಮ್ಮುದು ಮೀರಂದು ಜಾಸ್ತಿ ಆಗುತ್ತೆ, ತಡಿ, ನಾನು ಬಂದು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.